ಸೊ ಅಲ್ಲ ಈ ಥರ ಗಲೀಜಾಗಿದೆ ಅಂತ ನೋಡಿ ನೋಡಿ ನಾವು ಗೋಲ್ಡ್ ರಿಂಗ್ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಲೈಕ್ ಹೇ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಒಂಚೂರು ಆಚೆ ಬಂದುಬಿಟ್ರೆ ಒಂದು ತೋರಿಸ್ಬಿಡ್ತಾ ಇದ್ದೆ ನಾನು ಗೈಸ್. ರೂಮ್ ನೋಡಿಬಿಡಿ, ಶಾಕ್ ಆಗಿಬಿಡಿ. ಹೀಗಿದೆ ಓಕೆನಾ. ರೂಮ್ ಬಂದು ಪಾಂಡಿಚೇರಿಗೆ ಬೆಳಗ್ಗೆ 7 o'clock ಬಂದುಬಿಟ್ವಿ ಓಕೆನಾ. ಇದು ಬೇಸಿಕ್ ಆಗಿ ಹೇಳ್ತೀನಿ ಓಲ್ಡ್ ಸ್ಟೋರಿ ಓಕೆನಾ. ಏನಾಯಿತು ಅಂದರೆ ಲೈಕ್ ನಾವು 1 o'clock ನಮಗೆ Airbnb ಬುಕ್ ಮಾಡಿದ್ದೀವಿ. ನಾವು ಅಂದ್ಕೊಂಡ್ವಿ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲ ಆಮೇಲೆ ಹೋಗೋಣ ಅಂದ್ಕೊಂಡಿದ್ರೆ ನಮ್ಗೆ ಫುಲ್ಲು ಬಾಡಿ ಡ್ರೈನ್ ಆಗೋಗಿದೆ. ಸೊ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ, ಬರ್ಡೇಲಿ ಇದೇ ಮಿಸ್ಟೇಕ್ ಮಾಡಿದ್ವಿ, ಕಾಯ್ಕೊಂಡು ರೋಡಲ್ಲೇ ನಿಂತಿದ್ವಿ 1 o'clock ಅದು ಮಿಸ್ಟೇಕ್ ಬೇಡ ಅಂತ ನಾವು ತುಂಬ ಹುಡುಕಿ ಆಟೋದವ್ರು ಇರ್ತಾರಲ್ಲ ರೋಡಲ್ಲಿ ಅವ್ರನ್ನೆಲ್ಲ ಅವ್ರಿಗೆ ಕೇಳಿಕೊಂಡು ನಮ್ಮ ಬಜೆಟ್ ಇಷ್ಟು ಲೈಕ್ ಈ ರೂಮ್ ನಮಗೆ 1000 rupees ಕೊಟ್ಟಿದ್ದಾರೆ. 5 hours ಇರ್ತೀವಿ ಇಲ್ಲಿ. ಸೊ 1 o'clock ಚೆಕ್ಔಟ್ ಮಾಡಿಬಿಟ್ಟು ನಮ್ಮ Airbnb ಹೋಗ್ತೀನಿ. ಒಂದು ಹೇಳ ಗೈಸ್, Airbnb ನನಗೆ ಲವ್ ಕಮ್ ಏಟ್ ರಿಲೇಷನ್ಶಿಪ್. Airbnbಲಿ ತುಂಬ ಎಸ್ಥೆಟಿಕ್ ಹೋಮ್ ಸ್ಟೇ ಸಿಗುತ್ತೆ, ಆದರೆ ಚೆಕ್ಕಿನ್ ಟೈಮ್ ಬಂದು 1 o'clock. ಓಲ್ಡ್ ಡೇ ವೇಸ್ಟ್ ಆದರೆ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಚೆಕ್ಔಟ್ ಟೈಮಿಂಗ್ಸ್ ಹೆಂಗೆ ಗೊತ್ತಾ 10 o'clock. ಇದೇ ಬೇಜಾರು. ಆದರೆ ಈ ಸಲ ಮಿಸ್ಟೇಕ್ ಆಗಬಾರ್ದು, ನನ್ನ ಬರ್ಡೇಲಿ ಆಗಿರತ್ತೆ ಇವಳು ಬರ್ಡೇಲಿ ಆಗಬಾರ್ದು ಅಂತ ಫಸ್ಟು ಹುಡುಕಿ ಹೆಂಗೆ ಇನ್ನೊಂದು ತೋರಿಸಿದ್ರು. ಚೂರು ಚೆನ್ನಾಗಿರಲಿಲ್ಲ, ಗಿವ್ ಅಪ್ ಮಾಡಿಬಿಟ್ವಿ. ಏನಾಯ್ತು ಸತ್ತೋದ್ನ ಹೀರೋ ಗೈಸ್. ಒಂದು ನಿಮಿಷ, ಯಾವುದೋ ಸೀರಿಯಲ್ ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ, ಯಾರು ನೋಡ್ಕೊಡ್ತೀನಿ. ಸೊ ಇದೇ ಸ್ಟೋರಿ ಗೈಸ್. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ 1 o'clock ಇಲ್ಲಿ. ಆಮೇಲೆ ನಮ್ಮದು ಸೋ ಬ್ಯೂಟಿಫುಲ್ ಪ್ರಾಪರ್ಟಿಗೆ ಹೋಗ್ತೀವಿ ಓಕೆ. ಈ ಗಾಡಿ ತೊಗೊಂಬಂದು ಮರ್ತೋಗ್ಬಿಟ್ಟೆ ವ್ಲಾಗ್ ಮಾಡೋದು. ಕನ್ನಡ ಎದ್ದಪ್ಪ ಮರ್ತೋಗ್ತಾ ಇದ್ದೀನಿ ವ್ಲಾಗ್ ಮಾಡೋದಂತ ಹಾಕ್ಸ್ಕೊಂಡು ಈ ಗಾಡಿ ತೊಗೊಂಡಿದ್ದೀನಿ. ಬ್ಲೂ ಕಲರ್ ವೆಸ್ಪಾ ತೊಗೊಂಡಿಗೆ ಹಾಕ್ಸ್ಕೊತೀವಿ. ಹಾಂ ಗೈಸ್, ನೆಮ್ಮದಿ ಎಲ್ಲ ಸಾರ್ಟೆಡಾಗಿ ಗಾಡಿ ತೊಗೊಂಡು ಅಲ್ವಾ. ನಮ್ಮ ರೂಮ್ ಲೊಕೇಶನ್ನೇ ಗೊತ್ತಿಲ್ಲ ನಮಗೆ. ಗಾಡಿ ತೊಗೊಂಡು ನಮಗೆ ಸ್ಟ್ರೈಟ್ ಹೋಗ್ಬಿಡಪ್ಪಿ. ಯಾಕೆಂದರೆ ನಮ್ಮದು ಇದು ಒಂಥರ ಸಿಟಿ ಜಾಗ ಗೈಸ್. ಬೆಂಗಳೂರಲ್ಲಿ ಡಯಟ್ ಹುಡ್ಕೋದೇ ಕಷ್ಟ. ಇಲ್ಲಿ ಎಷ್ಟು ಬೇಕಷ್ಟು ಎತ್ಕೊಳ್ಳೋದಾಗಿತ್ತು, ಆದರೆ ಬೇಗ ಕೋಲ್ಡ್ ಮುಗಿದೋಗುತ್ತೆ. ಒಂದೊಂದೇ ಆರಾಮಾಗಿ ತೊಗೊಳ್ಳೋಣ ಓಕೆ. ಇವಾಗ ಇದೇನೋ ಒಂಚೂರು ತಿನ್ಕೊಂಡು ಚೆಕ್ಔಟ್ ಮಾಡ್ತೀವಿ ಇಲ್ಲಿಗೆ ಗೈಸ್. ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹೋಮ್ ಸ್ಟೇಗೆ ಗೈಸ್. ದಿಸ್ ಇಸ್ ನೋಡಿದ್ರಾ ಎಷ್ಟು ಬ್ಯೂಟಿಫುಲ್ ಪ್ರಾಪರ್ಟಿ ಬುಕ್ ಮಾಡಿದ್ವಿ. ಆದರೆ ಇದು 1 o'clock ಚೆಕ್-ಇನ್. ಸೋ ಬ್ಯಾಡ್. ನಮ್ಮ ಹೋಲ್ಡ್ ಡೇನೇ ಹೊಟ್ಟೋಯ್ತು ಆಲ್ರೆಡಿ. 130 ನೋಡಿದ್ರಾ. ಇಲ್ಲೆಲ್ಲ ಈ ಥರ ಇದೆ. ಇಲ್ಲಿ ಬ್ಯೂಟಿಫುಲ್ ಆಗಿ ಹೋಮ್ ಸ್ಟೇ ಇದೆ ಗೈಸ್. ಹಿಂಗೆ ಎಂಟ್ರೆನ್ಸ್ ಬಾಕ್ಲು ಓಪನ್ ಮಾಡಿಬಿಟ್ರೆ ಆಲ್ರೆಡಿ. ಸೊ ಲುಕ್ ಅಟ್ ದಿಸ್. ಏನು ಅಂದ್ಕೊಂಡಿದ್ದೀರಾ? ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಪ್ರಾಪರ್ಟಿ ಬುಕ್ ಮಾಡಿದ್ದೀವಿ. ಹ್ಯಾಪಿ, ಇಟ್ಸ್ ಹ್ಯಾಪಿ. ಅದಕ್ಕೆ ಹೇಳಿದ್ದು ಫಸ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬುಕ್ ಮಾಡಿದ್ವಿ ಇದು. ಆದರೆ ನಾಳೆ ಚೆಕ್ಔಟ್ ಮಾಡಿಬಿಡ್ತೀವಿ ಒಂದೇ ದಿನಕ್ಕೆ. ಇನ್ನೊಂದಕ್ಕೆ ಹೋಗ್ತೀವಿ, ಇನ್ನೊಂದು ಪ್ರಾಪರ್ಟಿ. ಒಂದಿನ ಒಂದೊಂದು ಪ್ರಾಪರ್ಟಿ. ಸೊ ಹ್ಯಾಪಿ, ಸೊ ಹ್ಯಾಪಿ, ಸೊ ಹ್ಯಾಪಿ. ತುಂಬ ಎಸ್ಥೆಟಿಕ್ ಆಗಿದೆ, ತುಂಬ ಬ್ಯೂಟಿಫುಲ್. ಫುಟ್ವೇರಲ್ಲಿ ಇಡೋದು ಅನಿಸುತ್ತೆ. ಫುಟ್ವೇರ್ಸ್ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲೇಟಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇಡೋಣ ಅಯ್ಯಪ್ಪ. ಇಟ್ ಈಸ್ ಗುಡ್. ಬನ್ನಿ ಗೈಸ್, ಕ್ಲೀನಾಗಿ ಹೋಗ್ಬಿಟ್ಟು ಕೊಡ್ತೀವಿ. ಹುಚ್ಚು ಅರ್ಧ ಬರ್ದಾಗುತ್ತಲ್ಲ ಎಲ್ಲ. ನಾನಂತೂ ಏನು ಪ್ಲ್ಯಾನ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ತೀನಿ ನೋಡಿ ಓಕೆನಾ. ಫಸ್ಟಿಂದ ಮೇನ್ ಡೋರಿಂದ ಇಲ್ಲಿವರೆಗೂ ತೋರಿಸ್ತೀನಿ ಒನ್ ಬೈ ಒನ್. ಬರೀ ಇಷ್ಟು ಓಪನ್ನು ಓಕೆನಾ. ನೋಡಿ ಇಲ್ಲಿಂದ ಎಂಟ್ರಾದರೆ ಈ ಥರ ಇದೆ. ಮುಂದೆ ಹೇಗಿದೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಓಲ್ಡ್ ಪ್ರಾಪರ್ಟಿ ನಮ್ಮದೇ ಗೈ. ಇದು ಬಂದು ಡೈನಿಂಗ್ ಏರಿಯಾ ಓಕೆನಾ. ಕಿಚನ್ ಹಾಮಿಯೋ ಅಷ್ಟು ಭಾವನ ಥರ ಇಲ್ಲ ಕಿಚನ್ ಬಂದು. ಆದರೆ ಈ ಏರಿಯಾ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಸ್ಟೆಪ್ಸು ಫಸ್ಟ್ ಫ್ಲೋರಿಗೆ. ಇದು ರೆಸ್ಟ್ ಪ್ಲೇಸು, ಲೈಕ್ ಯಾರು ಗೆಸ್ಟ್ ಬಂದರೆ ಅಲ್ಲಿ ಕೂರೋ ಥರ ಓಕೆನಾ.
ಇದೇನಿಲ್ಲ, ಇದೆರಡು ಡೋರ್ ಓಪನ್ ಆಗಲ್ಲ ಅನಿಸುತ್ತೆ, ಖಾಲಿ ನೋಡಿ. ಸೊ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಇದು ಬಂದು ಹಾಲು, ಒಂದಷ್ಟು ಬುಕ್ಸ್ ಇಟ್ಟಿದ್ದಾರೆ, ಚಿಲ್ ಔಟ್ ಮಾಡ್ಬೋದು. ಓಕೆನಾ. ಮತ್ತು ಇಲ್ಲಿ ಡ್ರಾಸ್ ನೋಡಿ, ಈ ಥರ ಇದೆ ಹಾಲು. ಬ್ಯೂಟಿಫುಲ್ಲಾಗಿ ಒಂದು ಸಿಟ್ಟಿಂಗ್ ಏರಿಯಾ ಮತ್ತು ಟಿ ವಿ. ನೈಸ್. ಬನ್ನಿ ಇವಾಗ ಮೇಲೋಗೋಣ ಬನ್ನಿ. ಮತ್ತು ಇನ್ನೊಂದೇನು ಗೊತ್ತಾ, ಈ ಆ್ಯಂಗಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ಸೊ ನೋಡಿ, ಈ ಥರ ಮೇಲೆ ಹೋಗೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ. ಕ್ಯೂಟಾಗಿ ಕುತ್ಕೊಂಡು ಆಟೋ ಹೊಡಿಯೋಕ್ಕೆ ಒಂದು ಸ್ಮಾಲ್ ಸ್ಪೇಸ್ ಇದೆ, ಸಿಟ್ಟಿಂಗ್ ಏರಿಯಾ. ಓಕೆನಾ. ಇದು ನೋಡಿ ರೆಡಿಯಾಗಿದೆ, 2 ಕಡೆ ಡೋರ್ಸು, ಈ ಕಡೆ ಬಾಲ್ಕನಿಗೆ. ಇದು ಬಂದು ರೂಮ್. ಸೊ ಅದಾಮೇಲೆ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ಹೋಗ್ಬಿಡೋಣ. ಓಪನ್ ಏನಕ್ಕೆ ಓಪನ್ ಆಗ್ತದೆ ನೋಡಿ ಗೈಸ್. ಬಂದು ಬಾಲ್ಕನಿ, ಇಲ್ಲಿ ಆ ಡೋರ್ ಓಪನ್ ಆಗಲಿಲ್ಲ, ಆರಾಮಾಗಿ ಹೊಡ್ಕೊಂಡು ಕಾಫಿ ಕುಡಿಬೋದು. ಆದರೆ ಇವಾಗ ನಮ್ಗೆ ಟೈಮ್ ಆಯಿತು, ಹೊರಡ್ಬೇಕು ನಾವು. ಸೊ ಫಾರ್ ನಾವು ಇಷ್ಟೇ. ರೂಮ್ ತೋರಿಸ್ಲಿಲ್ಲ, ಅದನ್ನು ತೋರಿಸ್ಬಿಡ್ತೀವಿ. ಬನ್ನಿ ರೂಮ್ ತೋರಿಸ್ತೀನಿ. ಈ ಥರ ಇದೆ. ಇಲ್ಲಿ ಬೇಸಿಗೆ ಆಲ್ರೆಡಿ ಇಟ್ಬಿಟ್ಟಿದ್ದೀವಿ, ಅದನ್ನು ಇಗ್ನೋರ್ ಮಾಡಿ. ಅಂದರೆ ಇದೆಲ್ಲ ಕಬೋರ್ಡ್ಸು ಯೂಸ್ ಮಾಡ್ತೀರಂದರೆ ಮಾಡ್ಬೋದು ನೋಡಿ. ಸೊ ವಾಶ್ರೂಮ್ ಹೇಗಿದೆ ಅಂತ ನೋಡೋಣ. ಕಬೋರ್ಡ್ ಇದು ಇದು ಬಂದು ವಾಶ್ರೂಮು. 10 ಬಟ್ ಇದೆ ಗೈಸ್, ಲೈಕ್ ಓ ಮೈ ಗಾಡ್. ನನಗಂತೂ ಪ್ರಾಪರ್ಟಿಯಿಂದ ಆಚೆ ಹೋಗೋಕ್ಕೆ ಇಷ್ಟ ಇಲ್ಲ, ಆದರೆ ಹೋಗಬೇಕು. ಟುಡೇಸ್ ಅ ಬರ್ಡೇ, ವಿ ಹ್ಯಾವ್ ಟು ಸೆಲೆಬ್ರೇಟ್. ಟೂರಿಸ್ಟೇ. ಸೊ ಬನ್ನಿ ಬೇಗ ಬೇಗ ರೆಡಿಯಾಗಿ ಹೊರಡೋಣ. ಏನಾಗಲ್ಲ, ಪೇಷನ್ಸ್ ಇರಲಿ, ಕಾಮ್ ಡೌನ್. ಗೈಸ್ ಹೇಳ್ಬೇಕಾದ್ರೆ ನಾವು ತುಂಬ ಲೇಟಾಗಿ ಹೋಗಿದ್ದೀವಿ. ಬಿಕಾಸ್ ನಾವು 3 o'clock ರೀಚ್ ಆಗಬೇಕಾದ್ರೆ ನಾವು ಶೆಡ್ಯೂಲ್ ಬುಕ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಆಲ್ರೆಡಿ 2:45 10 minutes ಅರ್ಲಿ ಆಗಿರಿ ಅಂದರು. ಬಟ್ ಸ್ಟಿಲ್ 20 minutes ಲೇಟಾಗಿ ಹೋದರೆ ನಾವು ಕೊಟ್ಟಿರೋದು ರಿಟರ್ನು ಮಾಡಲ್ಲ, ಮತ್ತು ವೇಸ್ಟ್. ಸೊ ಮೇಯ್ನ ನಾವು ಹೇಳ್ಬೇಕಂದ್ರೆ ಚಪ್ಪಲಿ ಆಚೆ ಬಿಡಬೇಕು. ಅದೇ ಗೈಸ್ ಪಾಟ್ರಿ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲ, ಸೊ ಇನ್ನು ಒಬ್ಬರಿಗೆ 1500, ಇಬ್ಬರಿಗೂ ಸೇರಿಸಿ 3K ಕೊಟ್ಟಿದ್ದೀನಿ. ನೈಸ್. ಬನ್ನಿ ಮಾಡೋಣ. ನನಗೆ ಇದಿಷ್ಟ ಆಯ್ತಿಲ್ಲ, ಒಂದು ವೀಡಿಯೋ ಮಾಡ್ಕೋಬೇಕು ನಾನು. ಆಮೇಲೆ ಮಾಡೋಣ ಅಪ್ಪ, ಇವಾಗ ಏನು ಮಾಡೋದು ಬೆಟ್ಟ. ಈಗ ನನಗೂ ಗೊತ್ತು, ಇಂಪಾರ್ಟೆಂಟ್ ಅದು ಇದಲ್ಲ. ಬಟ್ ಅಂತ ತಲೆ ಸ್ನಾನ ಮಾಡಿ ರೆಡಿನೂ ಆಗಲಿಲ್ಲ, ಏನೋ ಫುಲ್ಲು ಏನೋ ಸ್ಟೇಟ್ ಮಾಡಿಲ್ಲ, ಏನಿಲ್ಲ, ಎಲ್ಲ ಹಾಕೋದ್ರೊಳಗಡೆ. ನನಗೆ ಟೈಮ್ ಆಯಿತು, ಅಲ್ಲಿ ರೀಚ್ ಆದ್ಮೇಲೆ ತೋರಿಸ್ತೀನಿ. ಎಲ್ಲ ಚೂರು ದೂರನೇ ನಮಗೆ, ಕೆಫೆ ಆಗಲಿ ಏನೇ ಆಗಲಿ. ಆದರೆ ಆ ಹೋಮ್ ಸ್ಟೇಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಏನಾದ್ರು ಒಂದು 5 minutes ಲೇಟ್ ಆಗ್ತೀವಿ ಅನಿಸುತ್ತೆ. ಸೊ ರೀಚ್ ಆಗಾಯಿತು. ಲೆಟ್ಸ್ ಗೋ. ಕಾಮನ್ ಪೀಸ್ ಆಗಿದೆ. ನಮ್ಮ ಅಕ್ಕಂಗೆ ಅದೇ ಬೇಕು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ವರ್ತ್ ಇಟ್. ಇದನ್ನೆಲ್ಲ ಆಮೇಲೆ ತೋರಿಸ್ತೀನಿ ಗೈಸ್ ಫುಲ್ಲು. ಫಾರ್ ನಾವು ಲೆಟ್ಸ್ ಗೋ ಫಾರ್ ಸೆಕ್ಷನ್. ಸೋ ಪ್ರಿಟಿ ನೋಡಿ, ಈ ಸೆಷನ್ ನಡೆಯುತ್ತೆ. ಸೊ ಲೆಟ್ಸ್ ಡೂ. ಈಸಿ ಐತೆ. ಕೈನ ಸ್ವಲ್ಪ ವೆಟ್ ಮಾಡ್ಕೋತಿದ್ದೀನಿ, ಬಿಕಾಸ್ ಇಲ್ಲಾಂದರೆ ಶೇಪ್ ಕರೆಕ್ಟಾಗಿ ಬರಲ್ಲ, ಸ್ಮೂತಾಗಿರಲ್ಲ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ಇವಾಗ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಡ್ಕೋಬೋದು. ನಾನು ಫ್ಲವರ್ ಬೇಕು ನನಗೆ, ಅದಕ್ಕೆ ನಾನು ಫ್ಲವರ್ ಶೇಪ್ ಕೊಡ್ತಿದ್ದೀನಿ. ಸೊ ಪ್ರೀತಿ ಇವಾಗ ಸ್ಲೈಡಾಗಿ ಸ್ಮೂದಿಂಗ್ ಮಾಡಿ ಅಂದರು ಸೈಡಲ್ಲಿ. ಇವಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ತೀನಿ, ಯಾವ ಕಡೆ ಇಟ್ಕೋಬೇಕು, ಯಾವ ಆ್ಯಂಗಲ್ ಇಟ್ಕೋಬೇಕು ಅಂತ. ಆದರೆ ಇವಾಗ ಪ್ರಾಪರಾಗಿ ಡ್ರ್ಯಾಗ್ ಮಾಡ್ತೀನಿ ನೋಡಿ.
ಐ ಆಮ್ ಲವಿಂಗ್ ಇಟ್. ನಾನು ನೀಟಾಗಿ ನಮ್ಮ ಅಕ್ಕಂಗೆ ಹೇಳಿದ್ದೆ, ನೀಟ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬರಬೇಡ, ಗಲೀಜಾಗಿ ಆಗುತ್ತೆ. ನಾನು ತುಂಬ ನೋಡಿದ್ದೆ ಈ ಥರ ಗಲೀಜಾಗುತ್ತೆ ಅಂತ. ನೋಡಿ ನೋಡಿ, ಅದಕ್ಕೆ ನಾರ್ಮಲ್ ಬೇಸಿಕಲ್ಲಿ ಹಾಕೊಂಬ ಅಂತ ಮಗು ಫ್ರಾಕ್ ಹಾಕೊಂಬಂತು. ಅದು ತುಂಬ ಚೆನ್ನಾಗಿದೆ ಆಚೆ ಅಲ್ವಾ ಫೋಟೋಸ್ ತೊಗೊಳಕ್ಕೆ. ಆದರೆ ಮಾಡಬೇಕಾದ್ರೆ ಲೈಕ್ ಇಷ್ಟು ಮೆಸ್ಸಿ. ಚೆನ್ನಾಗಿರೋ ಡ್ರೆಸ್ ತೊಗೊಂಬಂದರೆ ಸ್ಪಾಯ್ಲ್ ಆಗುತ್ತೆ. ನನ್ನ ಐಡಿಯಾ ವರ್ಕ್ ಆಯಿತು. ಬನ್ನಿ ಹ್ಯಾಂಡ್ ವಾಶ್ ಮಾಡೋದು. ವೈಪೋರ್ದು ಈ ಗತಿ ಅಂದರೆ ನನ್ನ ಫೋನ್ ಏನಾಗಿರ್ಬೋದು ತೊಳ್ಕೊಂಡೆ ಗೈಸ್. ಇವಾಗ ಇದನ್ನು ತೊಳೆದ್ಬಿಡ್ತೀನಿ. ಸೊ ಏನು ಹೇಳ್ತಿದ್ನಲ್ಲ, ಅದೇ ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫನ್ ಐತಿ ನಿಜ ಹೇಳ್ಬೇಕು. ಲೈಕ್ ಒಂದ್ಸರಿ ಮಾಡ್ಬೇಕು. ಇನ್ನೊಂದು ಹೇಳ, ಈ ನೀವು ಒಂದಷ್ಟು ನೋಡಿದೀರ ಗೊತ್ತಾ, ಬ್ಯಾಂಗ್ಳೂರಲ್ಲಿ 20 ರುಪೀಸ್ಗೆ ಮಾಡ್ಕೊಡ್ತಾರೆ ಅಂತ. ಅವರೆಲ್ಲ ಅವರೇ ಮಾಡ್ಬಿಡ್ತಾರೆ ಗೈಸ್, ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರಲ್ಲಿ ನಾವು ಸ್ಟಾರ್ಟಿಂಗ್ ಎಂಡ್ ತನಕ ನಾವೇ ಮಾಡೋದು. ಫ್ಯೂಚರ್ ಹೆಲ್ಪ್ ಮಾಡ್ತಾರೆ. ಗೈಸ್ ಮೇಲಿರೋದು ಅವಳದು, ಕೆಳಗಿರೋದು ನಮ್ಮದು. ಶೇಕ್ ಮಾಡಬಾರ್ದು, ಏನು ಮಾಡಬಾರ್ದು ಅಂತ. ನಾವೇನು ಮಾಡಿದೀವಿ ಅಂತಲೇ ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ಹಾಕ್ತೀನಿ, ಮನೆಗೆ ಬಂದ್ಮೇಲೆ ಫೋಟೋ ಹೊಡ್ಬಿಟ್ಟು ನೋಡಿ. ನಾನು ಫ್ಲಾರ್ ಆನ್ ಮಾಡಿದ್ದೀನಿ, ನಾನು ಪ್ಲೇಟ್ ಟೈಪಲ್ಲಿ ಮಾಡಿದ್ದೀನಿ. ಇದನ್ನು 2 days ಆದರೂ ರಿಮೂವ್ ಮಾಡಬಾರ್ದಂತೆ. ನೋಡಿ ಗೈಸ್, ನೋಡಿ ಇಲ್ಲಿ ಇದು ಒಂದು ಈಚು 95 ಅಂತೆ ಆಯಿತಾ. ಇದು ನೋಡ್ದಾಕ್ಬಿಟ್ಟು ನಮ್ಮಕ್ಕ ಅದನ್ನು ಪೇ ಮಾಡ್ತೀನಿ ಅಂದ. ಸೊ ನೋಡಿ, ಸಪ್ರೇಟಾಗಿ ಇದನ್ನು ತೊಗೊಂಡಿದ್ದಾಳೆ. ಕ್ಯೂಟಲ್ಲ ಬಿಡಿ, ಏನಾಗಲ್ಲ. ಹೊಡೆದಿನ ಏನಾದ್ರು ಒಂದು ಹೊಡೆದಾಕ್ಬೇಕು ಅಂತ ಇರ್ತೀನೋ. ಓ ಸಾರಿ, ಬ್ಯಾಗು ಅಲ್ಲೆಲ್ಲ ಟ್ರೈಪಾಡೆಲ್ಲ ಅಲ್ಲೇ ಇದೆ. ಲೆಟ್ಸ್ ಗೋ. ಐಮ್ ಹ್ಯಾಪಿ. ಫ್ಯಾನು, ಟ್ರೈಪಾಡು ಎಲ್ಲ ಎತ್ಕೋ. ಯಾವುದೋ ಮಗ ತೊಗೊಂಡಿದ್ದಾಳೆ. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಓಪನ್. ಪಾಪ ಏನೋ ಶೂಟ್ ಮಾಡ್ತಿದ್ದಾರೆ ಗೈಸ್. ಡೈರೆಕ್ಟ್ ರೂಮಲ್ಲಿ ಸಿಗ್ತೀವಿ, ಓಕೆನಾ ಗೈಸ್. ರೀಚ್ಡ್. ಇಲ್ಲಿ ಇಟ್ಟಿದ್ದೀನಿ ಗೈಸ್. ನಾವು ಗೋಲ್ಡ್ ಮೇಲೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಲೈಕ್ ವಾಪಸ್ ಹೋಗ್ಬೇಕು ಇವಾಗ. ಅಲ್ಲ, ನಾನು ನಿನಗೆ ಇಟ್ಕೋ ಬ್ಯಾಗ್ ಮುಂದೆ ಇಟ್ಬಿಡೋಣ ಫಸ್ಟೇ ಅಂತ. ನೀನು ಇಲ್ಲ ಗೋಲ್ಡು ಇಟ್ಬಿಟ್ಟು ಟೇಬಲ್ ಮೇಲೆ ಅಂದ್ಬಿಟ್ಟೆ. ನಂದು ಮಿಸ್ಟೇಕೆ. ಅವಳು ಒಬ್ಳಿಗೆ ಹೇಳೋಕ್ಕಾಗಲ್ಲ. ಯಾಕೆ ನಾನು ಇನ್ನೂ ಮನೆಗೆ ನಾನು ಹಾಕೋಬೇಕು. ಅಷ್ಟು ಸೆನ್ಸಿರು ಇಲ್ವ ನನಗೆ. ಒಪ್ಪ ಗೋಲ್ಡ್ ಗೈಸೋದು ನಮ್ಮಮ್ಮ ಕತ್ತರಿಸ್ತಾರೆ ನಮ್ಮನ್ನ. ಫಸ್ಟೇ ಬಿಟ್ಬಿಟ್ಟು ಹೋಗ್ರಿ ಅಂದಿದ್ರು ನನಗೆ. ನಾನು ಈಗಾದರೂ ಸಿಲ್ವರ್ ಅನ್ಸುತ್ತೆ ನಿಂದು ಒಂದು ಗೋಲ್ಡು. ರೆಡಿ ತಲೆ ಕೆಡ್ತಿದ್ದಕ್ಕೆ ಅದು ಬಿಟ್ಬಿಡು. ಇಲ್ಲೇ ಇದ್ರೆ ಇಲ್ಲಿರುತ್ತಲ್ಲ, ಇನ್ನೇನು ಟೆನ್ಷನು ಇದು. ರೆಡಿ ಗೈಸ್, ಇಸ್ಕೊಂಬರಲ್ಲ ಬಸ್. ಇವತ್ತು ನಾವು ಮಾಡ್ಕೊಂಡಂಗೆ ಯಾವಾಗಲೂ ಹಂಗೆ. ಯಾವತ್ತೂ ಬರ್ಡೇ ದಿವಸ ಟ್ರಾವೆಲ್ ಮಾಡಿಬಿಡಿ. ನಾನು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿಲ್ಲ. ಯಾವತ್ತೂ ಅಷ್ಟೇ, ಟ್ರಾವೆಲ್ ಮಾಡಬೇಡಿ ಬರ್ಡೇ ದಿವಸ. ಹೋಗ್ತೀವಿ ವಾಪಸ್. ರಿಂಗ್ छोड़ दिया है. We left our rings right here. Ah, thank you. Guys, ಎಷ್ಟು ಮೆಸ್ಸಿ ಇದೀವಲ್ವಾ ಯಪ್ಪ. ಸದ್ಯ ಇದು ಸ್ವಲ್ಪ ಹತ್ರ ಆಯ್ತು. ಏನಾದ್ರೂ ನಾವು ಸಿಟ್ಟಿಗೆ ಇದ್ದಿದ್ರೆ ಇಲ್ಲಿ ಬಂದಷ್ಟು ಸುಸ್ತಾಗ ಹೋಗ್ತಿತ್ತು. ನಾನು ಹಾಕೊಂಡೆ ಬಿಟ್ಟೆ. ಶೆಟ್, ರಾಂಗ್ ಫಿಂಗರಿಗೆ ಹಾಕೊಂಡೆ. ಮೈ ಡಿಯರ್ ಸಿಸ್ಟರ್, ಅಲ್ಲೇ ಇಟ್ಟವ್ರೆ ಸೈಡಲ್ಲಿ. ಬನ್ನಿ ಕೆಫೆಗೆ ಹೋಗಿ ಬರ್ತೀನಿ. ಎಮರ್ಜೆನ್ಸಿ ಮಾಡ್ತೀನಿ. ಹಿಡ್ಕೊ, ನಾನು ಫೋನ್ ಹಿಡ್ಕೊಂಡು 2 minutes ಬರ್ತೀನಿ. ಗೈಸ್ ಬನ್ನಿ, ಬರ್ಡೇ ಸೆಲೆಬ್ರೇಟ್ ಮಾಡೋಣ. ರೆಸ್ಟೋರೆಂಟ್ ಹೋಗ್ತಿದ್ವಿ. ಯಾವ ರೆಸ್ಟೋರೆಂಟೇ? ಚೆರಿ ಸಮಥಿಂಗ್ ಇತ್ತು. ಚೆರಿ ಪಾಂಡ್ ಗೈಸ್. ಬನ್ನಿ ಹೋಗೋಣ. ಲೆವೆಲ್ಗೆ ಹುಡುಕಿದ್ದೀನಿ ಇದನ್ನು, ಶಾಪ್ನ. ಇಡೀ ಸ್ಟ್ರೀಟ್ ತುಂಬ ನೋಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ಫ್ಲವರ್ ಶಾಪ್ ಇದೆಯಾ ಅಂತ. ಫೈನಲಿ ನನಗೆ ಸಿಕ್ತು. ಇದೊಂಚೂರು ಇರಲಿ. ಹಾಂ,
ನೈಸ್, ಪ್ರಿಟಿ ಫ್ರೆಶ್ ಆಗಿವೆ. ನನ್ನ ಪ್ಲೇಟಿಂಗ್ ರೆಡಿ ಆಗಿದೆ. ತಿನ್ನೋದು ಸ್ಮಾಲ್ ಸ್ಪೂನ್ ಬೇಕು. ತಿಂಡಿ ಟೇಸ್ಟ್ ನೋಡೋಣ ಬನ್ನಿ. ಗೈಸ್ ಇದು ನೋಡಿ ಇಷ್ಟು ವೇಸ್ಟು, ಬಿಕಾಸ್ ರಸಮ್ ಕೊಟ್ಟಿರೋ ಅದು ಮುಂದೆ ಚೆನ್ನಾಗಿದ್ದು. ರಸಮು ಚೆನ್ನಾಗಿರಲಿಲ್ಲ. ಅಪ್ಪ ಅದು ಫಾರ್ ಬೆಟರ್ರು ಇದಕ್ಕಿಂತ. ಅದಕ್ಕೆ ನಾನಂತೂ ಬರೀ ರಸಮಲ್ಲಿ ಒಂಚೂರು ತಿಂದೆ ಅಷ್ಟೇ. ಇನ್ನೇನಿದ್ರು ಸಣ್ಣ ಇದು. ಗೈಸ್ ಹ್ಯಾಪಿ ಬರ್ಡೇ ಆ್ಯಂಡ್ ಫ್ಲವರ್ಸ್. ಸೊ ಕ್ಯಾಂಡಲ್ದಲ್ಲಿ ಚೀರ್ಸ್. ಅಡುಗೆ ಬಿಲ್ ಕೊಡೋಕ್ಕೇನು? ಟೋಟಲ್ ಬಿಲ್ ಗೈಸ್ 2252. ಚೆನ್ನಾಗಿದೆ. 2252 ಅಲ್ಲ, 2252. ಬನ್ನಿ ಗೈಸ್ ವಾಪಸ್ ರೂಮಿಗೆ ಹೋಗೋಣ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.